ಕಲರ್ ಕಲರ್ ಸೇವಂತಿಗೆ ಗಿಡಗಳು, ಡಿಫ್ರೆಂಟ್ ಕಲರ್. ಪೀಸಿಗೆ ಈ ಸೈಜಿಗೆ 40 ರುಪೀಸ್. ಇದರಲ್ಲಿ ಸಹ ವೆರೈಟೀಸ್ ಆಫ್ ಸೈಜ್ ಇದೆ. ಟಾಪ್ಸ್ ಎಲ್ಲ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇದು ಕದ್ರಿ ಪಾರ್ಕಲ್ಲಿ, ನಮ್ಮ ಮಂಗಳೂರಲ್ಲಿ ಕದ್ರಿ ಪಾರ್ಕ್ ಇದೆ. ಅಲ್ಲಿ 3 ದಿನ ಅಕ್ಟೋಬರ್ 17, 18, 19 ಇವತ್ತು ತನಕ 3 ದಿನದ್ದು ಸಸ್ಯೋತ್ಸವ ನಡೀತಾ ಇದೆ. ಸಸ್ಯೋತ್ಸವ ಅಂದರೆ ರೈತ ಮೇಳ. ಅಂದರೆ ಈಕೋ ಫ್ರೆಂಡ್ಲಿ ಇಲ್ಲೇ ಐಟಮ್ಸ್ ಎಲ್ಲ ಸಿಗುತ್ತವೆ. ಫ್ಲವರ್ ಇದು ಗಿಡಗಳು, ಹಾಗೆ ಕೈಮಗ್ಗದಿಂದ ಮಾಡಿದ ಸಾರಿ, ಖಾದಿದು ಎಲ್ಲ ಬಟ್ಟೆಗಳು ಎಲ್ಲ ಸಿಗುತ್ತವೆ. ಹಾಗೆ ಹೋಮ್ ಮೇಡ್ ತಿಂಡಿ ತಿನಿಸುಗಳು ಎಲ್ಲ ಇತ್ತು. ಒಂದೊಂದಾಗಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಈಗ ಎಂಟರ್ ಆಗ್ತಾ ಇರುವಾಗ ಇಲ್ಲಿ ಸೈಡಲ್ಲಿ ಫ್ಲವರ್ ಇದು ಗಿಡಗಳೆಲ್ಲ ಇದ್ದವು. ಡೇಲಿಯಾ, ಜರ್ಬೇರಾ, ಹಾಗೆ ಫ್ರೂಟ್ಸ್ ಇದು ಬೇರೆ ಬೇರೆ ಟೈಪ್ ಇದು ಪ್ಲ್ಯಾಂಟ್ ಇದು ಎಲ್ಲ ಇಂಡೋರ್ ಹಾಗೂ ಔಟ್ಡೋರ್ ಪ್ಲ್ಯಾಂಟ್ಸ್ಗಳೆಲ್ಲ ಇದ್ದವು. ನೋಡಿ, ಇದು ಡೇಲಿಯಾ, ಹಾಗೆ ಇದು ಜರ್ಬೇರಾ. ಇದಕ್ಕೆಲ್ಲ 150 ರುಪೀಸ್ ಪರ್ ಪಾಟ್. ಮತ್ತು ಇದು ನೋಡಿ, ಔಟ್ಡೋರ್ ಕ್ರೋಟನ್ ಟೈಪಲ್ಲೆಲ್ಲ ಕ್ರಿಸ್ಮಸ್ ಟ್ರೀ ಆ ಥರದ್ದೆಲ್ಲ. ಮತ್ತು ಈಚೆ ಸೈಡಲ್ಲಿ ರೋಸಸ್ ಗಿಡಗಳು, ಹಾಗೆ ಫ್ರೂಟ್ಸ್ ಇದು ಎಲ್ಲ ಗಿಡಗಳೆಲ್ಲ ಇದ್ದವು. ಇಲ್ಲಿ ನೋಡಿ, ವೆರೈಟೀಸ್ ಆಫ್ ಫ್ರೂಟ್ಸ್, ಲೆಮನ್, ರಂಬೂಟನ್, ಮ್ಯಾಂಗೋ. ಹಾಗೆಯೇ ನೋಡಿ, ಮ್ಯಾಂಗೋ ಅಲ್ಲಿ ಸಹ ತುಂಬ ವೆರೈಟಿ ಇತ್ತು. ಹಾಗೆ ಲಾಂಗನ್, ಹೀಗೆ ಪೇರಳೆ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಇದು ಫ್ರೂಟ್ಸ್ ಇದು ಪ್ಲ್ಯಾಂಟ್ಸ್ ಎಲ್ಲ ಇದೆ. ಒಂದೊಂದಕ್ಕೆ ಒಂದೊಂದು ರೇಟ್ಸ್ ಎಲ್ಲ ಇದೆ ಫ್ರೆಂಡ್ಸ್. ನಾನು ಕೇಳಲಿಲ್ಲ ಎಷ್ಟು ಅಂತ. ನೋಡಿ, ಇದು ಲಾಂಗನ್ ಫ್ರೂಟ್ ಇದು ಪ್ಲ್ಯಾಂಟ್. ಹಾಗೆ ಈಚೆ ಈ ಸೈಡಲ್ಲಿ ಜಾಕ್ ಫ್ರೂಟ್ ಇದು, ಮತ್ತು ನೋಡಿ ಇಲ್ಲಿ ಪೇರಳೆದು, ಹಾಗೆ ರೆಡ್ ಜಾಮೂನು, ತೈವಾನ್ ಇದು ಎಲ್ಲ ಪೇರಳೆ ಎಲ್ಲ ಇತ್ತು. ಈಚೆ ಸೈಡಲ್ಲಿ ರೋಸ್ ಪ್ಲ್ಯಾಂಟ್. ಇದಕ್ಕೆ 150 ರುಪೀಸ್ ಪರ್ ಪಾಟ್. ಅದು ಪಾಟಲ್ಲಿರಲಿಲ್ಲ, ಪ್ಲಾಸ್ಟಿಕ್ ಕವರಲ್ಲಿ ಇತ್ತು. ವೆರೈಟೀಸ್ ಆಫ್ ಕಲರ್ಸ್ ಇತ್ತು. ನೋಡಿ, ತುಂಬ ಇದೆ ರೋಸ್ ಪ್ಲ್ಯಾಂಟ್ಸ್ಗಳೆಲ್ಲ. ನೋಡಿ, ಈ ಸೈಡೂ ಇದೆ, ಈಚೆ ಸೈಡೂ ಇದೆ, ತುಂಬ ಇತ್ತು. ಹಾಗೆ ಇಂಡೋರ್ ಪ್ಲ್ಯಾಂಟ್ಸ್ಗಳೆಲ್ಲ ಇದೆ. ನೋಡಿ, ಈ ಸೈಡ್ ಸೇವಂತಿಗೆ ಗಿಡನೂ ಇದೆ. ಮತ್ತು ಇದೊಂದು ಗಿಡ ಇದೆ ನೋಡಿ, ಇದಕ್ಕೆ 150 ಪರ್ ಪ್ಲ್ಯಾಂಟಿಗೆ. ನೋಡಿ, ಮೆಲಾಸ್ಟೋಮಾ ಅಂತೇಳಿ. ಇದಕ್ಕೆ ಪರ್ ಪೀಸಿಗೆ 150. ನಾವು ಈ ಒಂದು ಪ್ಲ್ಯಾಂಟನ್ನು ತಗೊಂಡೆವು, ಅವರು ಸ್ವಲ್ಪ ಕಮ್ಮಿ ಮಾಡಿದರು. ಹಾಗೆ ಹಿಬಿಸ್ಕಸ್ ಇದು ಸಹ ಇತ್ತು. ನೋಡಿ, ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಕಲರ್ ಕಲರ್ ಸೇವಂತಿಗೆ ಗಿಡಗಳು. ಇದಕ್ಕೆ ಸಹ 150 ಆರ್ 100 ಏನೋ ಹೇಳಿದರು ಅವರು. ನೋಡಿ, ಕಲರ್ ಕಲರ್ಸ್ ಇದೆ. ಆದರೆ ಇದು ಏನಂದರೆ, ಒಮ್ಮೆ ಕೊಂಡೋದ್ರೆ ಮತ್ತೆ ಬದುಕುವುದಿಲ್ಲ, ಅಷ್ಟೇ ಪ್ರಾಬ್ಲಮ್. ಈಗ ನೋಡಲಿಕ್ಕೆ ನಮಗೆ ಒಳ್ಳೆ ಕಾಣ್ತದೆ, ನಾವು ತುಂಬ ಸರ್ತಿ ತಂದಿದ್ದೇವೆ, ಆದರೆ ಅದು ಉಳಿಯುವುದಿಲ್ಲ. ಆದ ಕಾರಣ ನಾವು ತಗೊಳ್ಳಿಲ್ಲ ಅದನ್ನು. ನೋಡಿ, ಈಚೆ ಸೈಡಲ್ಲಿ ಹಿಬಿಸ್ಕಸ್ ಇದು ಇದೆ. ಹಾಗೆ ನೋಡಿ, ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ. ಮತ್ತು ಈಚೆ ನೋಡಿ, ಇದಕ್ಕೆ ನೀರ್ಸೋಣೆ ಅಂತ ಹೇಳ್ತೇವಲ್ವ, ಹಾಗೆ ಇಂಗ್ಲೀಷಲ್ಲಿ ಇಂಪೇಷನ್ಸ್ ಅಂತ ಹೇಳ್ತೇವೆ. ಇದಕ್ಕೆ ಒಂದು ಪಾಟಿಗೆ 100 ರುಪೀಸ್. ಇದು ಹೈಬ್ರಿಡ್. ನೋಡಿ ಯಾವ ಥರ ಇದೆ ಅಂತ. ಕಲರ್ಸ್ ಇದು ಇತ್ತು ಮಾತ್ರ, ಆರೆಂಜ್, ರೆಡ್ ಆ ಟೈಪ್ ಇದು. ಇದು ಕಲಾಂಚ ಗಿಡ. ಹಾಗೆ ಇಲ್ಲಿ ನೋಡಿ, ಇವರದು ನರ್ಸರಿ, ನೇತ್ರಾವತಿ ನರ್ಸರಿ. ಪಾಟ್ಸ್ಗಳು ಸಹ ಇದ್ದವು. ನೋಡಿ, ಇದು ಆಂಥೋರಿಯಂ, ವೈಟ್, ಪಿಂಕ್ ಆ ಟೈಪಲ್ಲೆಲ್ಲ ಡಿಫ್ರೆಂಟ್ ಇತ್ತು. ನೋಡಿ, ಇದೊಂದು ನೋಡಿ, ಡಿಫ್ರೆಂಟ್ ಕಲರ್ ಪಿಂಕಲ್ಲಿ ಇದು. ನೋಡಿ, ಇದೊಂದು ಚಿಕ್ಕ ಚಿಕ್ಕ ಟೈಪಲ್ಲಿ. ನೋಡಿ, ಇದು ಗ್ಲಾಡಿಯೋಸು. ಒಂದು ಪಾಟಿಗೆ 100 ರುಪೀಸ್. ನೋಡಿ, ಚಿಕ್ಕ ಪಾಟಲ್ಲಿದೆ. ಅವರು ತುಂಬ ಕೆಮಿಕಲ್ ಫರ್ಟಿಲೈಸರ್ ಎಲ್ಲ ಹಾಕಿ ಆ ಥರ ಬೇಗ ಫ್ಲವರ್ ಆಗೋ ಥರ ಮಾಡ್ತಾರಲ್ವ. ನೋಡಿ, ಇದು ಸ್ಟ್ರಾಬೆರಿ ಪ್ಲ್ಯಾಂಟ್ಸ್. ಇದಕ್ಕೆ 150 ಪರ್ ಪ್ಲ್ಯಾಂಟ್. ಹಾಗೆ ಇದು ನೋಡಿ, ಇಲ್ಲೇ ಎಲ್ಲ ಅದು ಸ್ನೇಕ್ ಪ್ಲ್ಯಾಂಟ್ ಎಲ್ಲ. ಮತ್ತು ಇದು ತರಕಾರಿದು ಸಸಿಗಳು. ಹಾಗೆ ಇದು ಗ್ರೋ ಬ್ಯಾಗ್, ಪರ್ ಪೀಸಿಗೆ 40 ರುಪೀಸ್. ಮತ್ತು ಇದು ಕೆಲವು ಬ್ಲ್ಯಾಕ್ ಕಲರ್ ಬ್ಯಾಗಿಗೆ ಪರ್ ಪೀಸ್ 10, ಕೆಲವುದಕ್ಕೆ 20, ಕೆಲವುದಕ್ಕೆ 30. ಸೈಜ್ ವೈಸ್ ರೇಟ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ, ವೇರಿಯೇಷನ್. ನೋಡಿ, ಇದೆಲ್ಲ
ಒಂದು ಕೌಡಂಗ್ ಮೆನ್ಯೂರು, ಕಡಲೆ ಹಿಂಡಿ ಮತ್ತು ವರ್ಮಿ ಕಂಪೋಸ್ಟು ಮತ್ತು ಬೋನ್ ಮೀಲ್ ಅದೆಲ್ಲ ಇತ್ತು. ಎಲ್ಲ ಗಿಡಗಳಿಗೆ ಯೂಸ್ ಮಾಡುವಂಥದ್ದು ಫರ್ಟಿಲೈಸರ್ ಎಲ್ಲ. ನೋಡಿ ಈ ಸೈಡಲ್ಲಿ ಸಹ ನೋಡಿ ಎಲ್ಲ ಗೊಬ್ಬರಗಳು. ಮತ್ತೊಂದು ಸ್ಟಾಲಲ್ಲಿ ಸಹ ಇತ್ತು ನೋಡಿ ಈ ಥರ ಗ್ರೋ ಬ್ಯಾಗ್ ಎಲ್ಲ. ಇದೊಂದು ಅರೌಂಡ್ ನಿಮಗೆ 4 to 5 years ಏನಾಗೋದಿಲ್ಲ, ಒಳ್ಳೆ ಬಾಳಿಗೆ ಬರುತ್ತೆ. ಒಂದು ಪೀಸಿಗೆ ಈ ಸೈಜಿಗೆ 40 rupees. ಚಿಕ್ಕದಕ್ಕೆ ಕಮ್ಮಿ, ದೊಡ್ಡದಕ್ಕೆ ಜಾಸ್ತಿ ಆಗುತ್ತೆ. ದಪ್ಪ ಇದೆ ಮಾತ್ರ, ಒಳ್ಳೆ ಕ್ವಾಲಿಟಿ ಇತ್ತು. ಅವರು ಅದೇ ಹೇಳ್ತಾ ಇದ್ರು, ಒಳ್ಳೆ ಮಾಡಿ ಎಕ್ಸ್ಪ್ಲೇನ್ ಎಲ್ಲ ಮಾಡ್ತಾ ಇದ್ರು. ನೋಡಿ ಈ ಸೈಡ್ ಬಂದರೆ ಇಲ್ಲಿ ಸೇವಂತಿಗೆ ಗಿಡಗಳು 100 rupeesಗೆ 5 ಪೀಸ್ ಹೇಳಿದರು. ಒಂದು ಪ್ಲ್ಯಾಂಟಿಗೆ 20 rupees. ಚಿಕ್ಕದು ಅಂದರೆ ಬರ್ತದೆ ಹೇಳಿದರು, ನೋಡಬೇಕು. ಕಲರ್ಸ್ ಇದೆ ಹೇಳಿದರು, ಡಿಫ್ರೆಂಟ್. ತಂದಿದ್ದೇನೆ, ನೋಡಬೇಕು ಹೇಗೆ ಆಗುತ್ತೆ ಅಂತ. ಹಾಗೆ ಲಿಲ್ಲಿ ಫ್ಲವರ್ ಇದು ಬಲ್ಬ್ಸ್ ಇತ್ತು, ಅದಕ್ಕೆ ಪರ್ ಪ್ಯಾಕೆಟಿಗೆ 100 rupees. ಹಾಗೆ ಡೈಲಿ ಅದು ಬಲ್ಬ್ಸ್ ಇತ್ತು, ಅದಕ್ಕೆ ಸಹ ಪರ್ ಪ್ಯಾಕೆಟ್ 100 rupees ಹೇಳಿದರು. ಆದರೆ ನನಗೆ ಡೌಟ್ ಇತ್ತು, ಅದು ಬರುತ್ತಾ ಇಲ್ವಾ ಹೇಳಿ. ಅಂದರೆ ಅದು ಸಿಂಗಲ್ ಪೆಟಲ್ ಇದೆ ಹೇಳಿದ್ರು ಅವರು, ಆದ ಕಾರಣ ನಾನು ತಗೊಳ್ಳಿಲ್ಲ ಡೈಲಿ ಅದು. ನೋಡಿ ಇದು ಲಿಲ್ಲಿ ಫ್ಲವರ್ ಇದು ಬಲ್ಬ್ಸ್, ದೊಡ್ಡ ಲಿಲ್ಲಿ ಫ್ಲವರ್ ಇದೆ ಅಲ್ಲ, ಅದರ ಬಲ್ಬ್ಸ್ ಇದು. ಅದು ಒಂದೇ ಕಲರಲ್ಲಿ ಬರುತ್ತಾ ಮಿಕ್ಸ್ ಕಲರಲ್ಲಿ ಬರುತ್ತಾ ಗೊತ್ತಿಲ್ಲ. ನೋಡಿ ಇಷ್ಟು ಚಿಕ್ಕ ಪ್ಲ್ಯಾಂಟ್ಸ್ ಇದೆ ನೋಡಿ ಅದೆಲ್ಲ ಬಲ್ಬ್ಸ್. ನೋಡಿ ಇದು ಲಿಲ್ಲಿ ಫ್ಲವರ್, ಈ ಥರ ಲಿಲ್ಲಿ ಫ್ಲವರ್ ನೋಡಿ. ಹಾಗೆ ಇದು ಡೇಲಿಯಾ. ಹಾಗೆ ಈ ಸೈಡಲ್ಲಿ ಬರುವಾಗ ನೋಡಿ ತರಕಾರಿದು ಬೀಜ, ಹಾಗೆ ಫ್ಲವರಿದು ಬೀಜಗಳೆಲ್ಲ ಇದ್ದವು. ಪರ್ ಪ್ಯಾಕೆಟ್ ಕೆಲವು 30, ಕೆಲವು 60 ಆ ಥರ ಎಲ್ಲ ಇತ್ತು. ಇದು ಕೋಕೋ ಗುರು ಅಂತೇಳಿ, ಇದು ಕೋಕೋ ಗುರು ಅವರದ್ದು ಪ್ರಾಡಕ್ಟ್ಸ್ ಎಲ್ಲ ಪ್ಯೂರ್ ಕೊಕೊನೆಟಲ್ಲಿ ಅವರು ರೆಡಿ ಮಾಡಿದ್ದು. ಇಲ್ಲಿ ನೋಡಿ ಅವರದ್ದು ಕೊಕೊನಟ್ ಆಯಿಲ್ ಎಲ್ಲ ಇತ್ತು ರೆಡಿ. ಇಲ್ಲಿ ಸೋಪ್ಸ್ ಎಲ್ಲ ಇತ್ತು. ಹಾಗೆ ನೋಡಿ ಇಲ್ಲಿ ಇದೆಲ್ಲ ಡ್ರಿಂಕ್ಸ್, ಅಂದರೆ ಪಾನೀಯಗಳು ಎಲ್ಲ ಕುಡಿಯುವುದೆಲ್ಲ. ಇದು ಜಾಮೂನಿದ್ದು, ಹಾಗೆ ಉಪ್ಪಿನಕಾಯಿ ಎಲ್ಲ ಇತ್ತು, ವೆರೈಟೀಸ್ ಆಫ್. ಇದು ಮಸಾಲಾ ಪ್ರಾಡಕ್ಟ್ಸ್ ಎಲ್ಲ, ಹೋಮ್ ಪ್ರಾಡಕ್ಟ್ಸ್ ಇದೆಲ್ಲ ಅವರೇ ರೆಡಿ ಮಾಡಿದಂತು. ಹಾಗೆ ಇದು ಎಕ್ಕದ ಎಣ್ಣೆ ಅಂತೆ, ನೋವಿಗೆಲ್ಲ ಒಳ್ಳೆ ಅಂತ ಹೇಳಿದರು. ಇದೆಲ್ಲ ನೋಡಿ ಹಾಗೆ ಇಲ್ಲಿ ಹಪ್ಪಳ, ಸಂಡಿಗೆ ಆ ಟೈಪ್ ಇದ್ದಿತ್ತು. ಉಪ್ಪಿನಕಾಯಿ ಎಲ್ಲ ನೋಡಿ, ಹಲಸಿನ ಹಪ್ಪಳ. ಹಾಗೆ ಇದು ಮೆಣಸು, ಇದನ್ನು ಉಪ್ಪು ಅಲ್ಲಿ ಹಾಕಿ ಅವರು ಒಣಗಿಸಿ ಎಲ್ಲ ಕೊಡೋದು. ನೋಡಿ ಇಲ್ಲಿ ಎಲ್ಲ ಬಟ್ಟೆ ಎಲ್ಲ ಇತ್ತು ನೋಡಿ, ಒಳ್ಳೆ ಕಲೆಕ್ಷನ್ ಎಲ್ಲ ಇತ್ತು, ಖಾದಿದ್ದು ಆ ಥರ ಎಲ್ಲ. ನೋಡಿ ಇಲ್ಲಿ ಒಂದು ಪ್ರಾಡಕ್ಟ್ಸ್ ಎಲ್ಲ ಇದೆ ನೋಡಿ. ಇಲ್ಲಿ ಎಲ್ಲ ಇದು ದಾಳ ಐಟಮ್ ಎಲ್ಲ ಇದು ಉಂಟಲ್ವ, ಎಂತ ಹೇಳ್ತೇವೆ, ಹೆಸರು ಕಾಳು ಅದೇ ಆ ಥರದ್ದೆಲ್ಲ ಇತ್ತು. ಇದು ಪ್ಯೂರ್ ಹನಿ. ಮತ್ತು ಇದೊಂದು ನೋಡಿ, ಇದು ಫ್ಲವರ್ ಪಾಟ್. ಆದರೆ ಇದು ಯಾವುದು ಗೊತ್ತುಂಟ, ನಮ್ಮದು ತೆಂಗಿನ ನಾರು ಉಂಟಲ್ಲ, ಅದರಲ್ಲಿ ಅವರು ಮಿಷಿನಲ್ಲಿ ಪ್ರಿಪೇರ್ ಮಾಡಿದ್ದು ನೋಡಿ ಈ ಥರ. ಇದರಲ್ಲಿ ಸಹ ವೆರೈಟೀಸ್ ಆಫ್ ಸೈಜ್ ಇದೆ. ಮಾತ್ರ ಇದು ಗಟ್ಟಿ ಬರ್ತದ ಅಂತ ಗೊತ್ತಿಲ್ಲ. ಮಾತ್ರ ಹ್ಯಾಂಗಿಂಗ್ ಎಲ್ಲ ಮಾಡಲಿಕ್ಕೆಲ್ಲ ಆಗ್ತದೆ ನೋಡಿ, ಅದಕ್ಕೆ ಸಪೋರ್ಟ್ ಇರ್ತದಲ್ವ, ಆದ ಕಾರಣ ಆಗ್ತದೆ. ಇಲ್ಲಿ ಸಹ ನೋಡಿ, ಇದು ಈಕೋ ಫ್ರೆಂಡ್ಲಿ ಅಲ್ವಾ, ಕೆಮಿಕಲ್ ಅಲ್ಲ, ನ್ಯಾಚುರಲ್. ಹಾಗೆ ಗಿಡಕ್ಕೆ ಸಹ ತಂಪಾಗ್ತದೆ, ಹೀಟ್ ಆಗೋದಿಲ್ಲ ಗಿಡಗಳೆಲ್ಲ. ಈ ಗೂಡು ದೀಪ ನೋಡಿ, ಇದು ಈಕೋ ಫ್ರೆಂಡ್ಲಿ ಪೇಪರಿಂದೆಲ್ಲ ಮಾಡಿದ್ದು. ಈ ಗೂಡು ದೀಪಕ್ಕೆ 750 rupees ಪರ್ ಪೀಸಿಗೆ. ಒಂದು ಗೂಡು ದೀಪಕ್ಕೆ 750 rupees. ಅದು ಬೇರೆಯವರದ್ದು, ಅವರಿಗೆ ಅದು ಡೊನೇಷನ್ನಿಗೆ ಅಂತ ಹೇಳಿದರು. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಇದು ಹಣತೆಗಳು, ಕ್ಯೂಟ್ ಆಗಿದೆ ನೋಡಿ, ಡಿಫ್ರೆಂಟ್ ಪ್ಯಾಟರ್ನ್ ಅವರು ಡಿಸೈನ್ ಮಾಡಿದ್ದಾರೆ. ಅದಂದರೆ ಅವರು ಬೇರೆಯವರದ್ದು, ಅವರಿಗೆ ಡೊನೇಷನ್ ಇದು ಮಾಡಲಿಕ್ಕೆ ಉಂಟು ಹೇಳಿದರು ನೋಡಿ. ಇದು ಬಟ್ ಆ್ಯಂಡ್ ಬಟ್ ಅವರ ಸ್ಟಾಲ್. ಇದರಲ್ಲಿ ಎಲ್ಲ ರಾಗಿದ್ದು, ಹಾಗೆ ಪಿಕ್ಕಲ್, ಹಾಗೆ ವೆರೈಟೀಸ್ ಆಫ್ ನೋಡಿ ಪಿಕ್ಕಲ್ಸ್ ಇದೆ, ಮತ್ತು ವೆರೈಟೀಸ್ ಆಫ್ ತಿಂಡಿ ತಿನಿಸುಗಳೆಲ್ಲ ಇದೆ. ನೋಡ್ತಾ ಹೋಗಿ ಫ್ರೆಂಡ್ಸ್.
ನೋಡಿ ಇದೆಲ್ಲ ಪಿಕ್ಕಲ್ಸ್, ಮ್ಯಾಂಗೋದೆಲ್ಲ ನೋಡಿ ಬರು ಸುದರ್ಶನ್ ಭಟ್. ಹಾಗೆ ಇಲ್ಲಿ ಹಪ್ಪಳ ಎಲ್ಲ, ಮರಗೆಣಸದ ಹಪ್ಪಳ, ಹಾಗೆ ಹಲಸಿನ ಹಪ್ಪಳ ಎಲ್ಲ ಇತ್ತು ನೋಡಿ. ಹಾಗೆ ಇಲ್ಲಿ ನೋಡಿ ಎಲ್ಲ ಚಿಪ್ಸ್, ಖಾರ ಕಡ್ಡಿ, ಹಾಗೆ ಚಕ್ಕುಲಿ ಎಲ್ಲ ಇತ್ತು ನೋಡಿ. ಅಂದರೆ ಇದು ಪ್ಯೂರ್ ಕೊಕೊನಟ್ ಆಯಿಲಲ್ಲಿ ಅವರು ಫ್ರೈ ಮಾಡಿದ್ದು, ಆದ ಕಾರಣ ಅದು 200 ಗ್ರಾಮ್ಸಿಗೆ 150 ರುಪೀಸ್ ಚಿಪ್ಸಿಗೆ, ಬನಾನಾ ಚಿಪ್ಸಿಗೆ ನೋಡಿ ಇದಕ್ಕೆ. ಹಾಗೆ ಮುಂದೆ ಹೋಗುವಾಗ ನೋಡಿ ಇಲ್ಲಿ ಸಹ ಹಾಗೆ ಸಂಡಿಗೆ ಆ ಟೈಪ್ ಇದೆಲ್ಲ ಇತ್ತು, ಹಪ್ಪಳ ಎಲ್ಲ ಹೋಮ್ ಮೇಡ್ ಅಲ್ವಾ. ನೋಡಿ ಇಲ್ಲಿ ಸೊಪ್ಪಿನ ತುಂಬ ಸ್ಟಾಲೆಲ್ಲ ಇದೆ ನೋಡಿ. ಇದು ಖಾದಿ, ಕಾಟನ್, ಕೈಮಗ್ಗದೆಲ್ಲ ಸಾರಿಗಳು, ಹಾಗೆಯೇ ಟಾಪ್ಸ್ ಎಲ್ಲ, ಚೂಡಿದಾರ್ ಟಾಪ್ಸ್ ಎಲ್ಲ, ಕುರ್ತೀಸ್ ನೋಡಿ. ಇದೆಲ್ಲ ಸಾರಿಗಳು ಕೈಮಗ್ಗದ್ದು. ಹಾಗೆ ಇದು ನೋಡಿ, ಇದು ಹಲ್ಲು ಕ್ಲೀನಿಂಗ್ ಮಾಡೋದಂತೆ ಪೌಡರ್. ಹಾಗೆ ಇಲ್ಲಿ ಎಲ್ಲ ನೋವಿದ್ದು ಎಲ್ಲ ಮೆಡಿಸಿನ್ ಎಲ್ಲ ಇತ್ತು, ಗ್ಯಾಸ್ಟ್ರಿಕ್ ಇದೆಲ್ಲ ಆಯುರ್ವೇದಿಕ್ ಮಾತ್ರ ನೋಡಿ. ಇದು ದೀಪದ ಬತ್ತಿಗಳು ನೋಡಿ, ಇದೆಲ್ಲ ಪ್ರಾಡಕ್ಟ್ಸ್ ಸಂಜೀವಿನಿ ಅವರದ್ದು ನೋಡಿ. ಇದು ಆಮ್ಲ ಕ್ಯಾಂಡಿ, ಇದು ಚಾಪರ್ ನೋಡಿ, ತರಕಾರಿ ಕಟ್ ಮಾಡುವಂಥದ್ದು. ಹಾಗೆ ಇಲ್ಲಿ ನೋಡಿ ಸ್ವೀಟ್ಸ್ ಐಟಮ್ ಎಲ್ಲ ಪ್ಯಾಕೆಟಲ್ಲಿ ಇತ್ತು ನೋಡಿ. ಇದು ಸ್ನ್ಯಾಕ್ಸ್ ಎಲ್ಲ, ಕಡಲೆ, ಸೇವು ಆ ಥರದ್ದೆಲ್ಲ. ಏನಿದು ಮ್ಯಾಮ್? ಇದು ನೋಡಿ 1 ಗ್ರಾಮ್ ಗೋಲ್ಡ್ ಇದು ಕಲೆಕ್ಷನ್ಸ್ ಎಲ್ಲ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ಇತ್ತು. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಇಯರಿಂಗ್ಸ್, ಹಾಗೆ ದೊಡ್ಡದು ಸಹ ಇಯರಿಂಗ್ಸ್ ಇತ್ತು, ಜುಮ್ಕಾ ಎಲ್ಲ, ಹಾಗೆ ಬ್ಯಾಂಗಲ್ಸ್, ಹಾಗೆ ರಿಂಗ್ಸ್ ಎಲ್ಲ ನೋಡಿ ಎಷ್ಟೆಷ್ಟು ಇದೆ ಅಂದರೆ ಸೇಮು ಗೋಲ್ಡ್ ಥರನೇ ಇತ್ತು ಮಾತ್ರ. ನೋಡಲಿಕ್ಕೆ ತುಂಬ ಚೆಂದ ಕಾಣ್ತಾ ಇತ್ತು ಮಾತ್ರ ನೋಡಿ. ರಿಂಗ್ಸಲ್ಲಿ ಸಹ ತುಂಬ ವೆರೈಟೀಸ್ ಇತ್ತು, ತುಂಬ ಡಿಸೈನ್ಸ್ ಎಲ್ಲ ಇತ್ತು ನೋಡಿ. ಹಾಗೆ ನೋಡಿ ಈಚೆ ಸೈಡ್ ಬ್ಯಾಂಗಲ್ಸ್ ಇದೆ, ಇದೆಲ್ಲ ರಿಂಗ್, ಕೆಲವುದಕ್ಕೆ 100, ಕೆಲವುದಕ್ಕೆ 200 ಆ ರೇಂಜಲ್ಲೆಲ್ಲ ಇತ್ತು. ಇದೆಲ್ಲ ಡಿಫ್ರೆಂಟ್ ರೇಟಾ? ಡಿಫ್ರೆಂಟ್ ರೇಟಾ? ಇದಕ್ಕೆಷ್ಟು?
ಇದಕ್ಕೆಷ್ಟು? ಕೈಮಗ್ಗದಿಂದ ಮಾಡಿದ ಪ್ಯೂರ್ ಕಾಟನ್ ಸಾರಿಗಳು ಇವೆಲ್ಲ. ಒಂದು ಸಾರಿಗೆ 750 ರುಪೀಸ್. ನೋಡಿ ಎಷ್ಟೊಂದಿದೆ ಅಂತ. ಇದಕ್ಕೆಷ್ಟು? ಇದು ಒಣ ಶುಂಠಿ ಮತ್ತು ಕಾಳುಮೆಣಸೆಲ್ಲ ಹಾಕಿ ಮಾಡಿದ ಬೆಲ್ಲ. ಇದು ಸ್ವಲ್ಪ ಖಾರ ಖಾರವಾಗಿರುತ್ತದೆ. ಶೀತ ಎಲ್ಲ ಆದರೆ ತುಂಬ ಒಳ್ಳೆಯದು. ಅದಕ್ಕೆ ಪ್ಯಾಕೆಟಿಗೆ 50 ರುಪೀಸ್. ಇದು ಮೆಂತೆಕಾಳಿನ ಮದ್ದು ನೋಡಿ. ಮತ್ತು ಫಸ್ಟ್ ನೋಡಿದ್ದು ತಾಳೆ ಬೆಲ್ಲ. ಇದು ಸಹ ಎಲ್ಲ ಮಸಾಲ ಪದಾರ್ಥಗಳು ಎಲ್ಲ ಹೋಮ್ ಮೇಡ್. ಗೀ ರೋಸ್ಟ್ ಮಸಾಲ, ಚಿಕನ್ ಗೀ ರೋಸ್ಟ್ ಮಸಾಲ, ಫಿಶ್ ಮಸಾಲ, ಚಿಕನ್ ಗ್ರೀನ್ ಕರಿ ಮತ್ತು ಚಿಕನ್ ಕಬಾಬ್ ಮಸಾಲ, ಆ ಟೈಪ್ ಇದೆಲ್ಲ ಎಲ್ಲ ಮಸಾಲ ಪದಾರ್ಥಗಳು. 1 kgಗೆ ಈ ಪ್ಯಾಕೆಟನ್ನು ಯೂಸ್ ಮಾಡ್ಬೋದು. ನೋಡಿ ಇದು ಕೋರಿ ರೊಟ್ಟಿ ಚಿಕನ್ ಕರಿ ಮತ್ತು ನೋಡಿ ಕುಂದಾಪುರ ಚಿಕನ್ ಕರಿದು ಆ ಟೈಪ್ ಇದೆಲ್ಲ ವೆರೈಟಿದ್ದು ನಾನ್ ವೆಜ್ ಇದು ಎಲ್ಲ ಮಸಾಲೆಗಳು, ರೆಡಿ ಟು ಮೇಕ್ ಮಸಾಲೆಗಳು. ಇದಕ್ಕೆಲ್ಲ ಎಷ್ಟು ಸರ್? 200. ಇದಕ್ಕೆಲ್ಲ ಎಷ್ಟು ಮ್ಯಾಮ್? ಬ್ಲ್ಯಾಕ್ ಪರ್ ಮಾಲೆ ಎಲ್ಲ ಸೇಮಾ? ಇದಕ್ಕೆಲ್ಲ ಬ್ಯಾಂಗಲ್ಸಿಗೆ ಇದಕ್ಕೆಷ್ಟು? ಈ ಬ್ಯಾಂಗಲಿಗೆ ಪೇರಿಗ ಇದಕ್ಕೆಷ್ಟು? ಪೇರಿಗ ಇದಕ್ಕೆ ಚಪಾತಿ ರೋಟಿ ಎಲ್ಲ ಮಾಡ್ಬೋದು. 100 ರೂಪಾಯಿ. ಇದೆಲ್ಲ ಹೋಗೋದಿಲ್ವಾ? ಮತ್ತೆ ಇದು ಹೋಗೋದಿಲ್ವಾ? ಪ್ಲಾನ್ ತೆಗಿಬೋದು ಬೇಕಾದ್ರೆ. ಹೀಗೆ ಮಾಡಲಿಕ್ಕೆ ರಿಮೂವ್ ಮಾಡಲಿಕ್ಕೆ ಬೇಕಾದ್ರೆ ಹಾಕೋದು. ಮಣ್ಣಿದಲ್ಲ? ಮಣ್ಣಿದು ಮಣ್ಣಿದು
ಇಲ್ಲಿ ನೋಡಿ ಮಡಿಕೆಗಳು, ಚಿಕ್ಕ ಚಿಕ್ಕ ಮಡಿಕೆಗಳು. ಹಾಗೆ ಇಲ್ಲಿ ನೋಡಿ ಯಾವ ಥರ ಮಾಡೋದಂತ ನೋಡಿ, ಈ ಥರ ಇಟ್ಟವರು ಮಾಡ್ತಾಯಿದ್ರು. ಐಸ್ ಟ್ಯೂಬಲ್ಲಿ ಹಾಕೋದು, ಹಾಟ್ ಬೇಕು ಹಾಟು, ಕೋಲ್ಡ್ ಬೇಕು ಕೋಲ್ಡ್. ಇಲ್ಲಿ ನೋಡಿ ಈ ರೀತಿ ಮಕ್ಕಳಿಗೆಲ್ಲ ಜ್ವರ ಬಂದಿರುತ್ತಲ್ಲ, ವಾಶಬಲ್ ಇದು ಕವರ್ ಬಿಸಿರುತ್ತೆ. ಇದೆಲ್ಲ ಮಕ್ಕಳ ಆಟದ ಸಾಮಾನುಗಳು, ಚಿಕ್ಕ ಮಕ್ಕಳಿಗೆ ಸಹ ಆಗ್ತದೆ. ಅಂದರೆ ಇದೆಲ್ಲ ವುಡ್ಡನಲ್ಲಿ ಮಾಡಿದ್ದು, ರೀಸನೇಬಲ್ ಪ್ರೈಸಲ್ಲಿತ್ತು, ಏನು ಜಾಸ್ತಿ ರೇಟ್ ಅಂತ ಇರಲಿಲ್ಲ. ಯಾಕೆಂದರೆ ವುಡ್ಡನಲ್ಲಿ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಹೆಲ್ತಿಗೆಲ್ಲ, ಮಕ್ಕಳು ಆಡುವಾಗೆಲ್ಲ. ಆದ ಕಾರಣ ನೋಡಿ, ಇದು ಎಕ್ಸ್ಪೋ ಎಕ್ಸ್ಗೆ 120. ನೋಡಿ ಈ ಥರ ಡಿಫ್ರೆಂಟ್ ನೋಡಿ ಟೈಪ್ಸ್ ಇದೆಲ್ಲ ಆಟದ ಸಾಮಾನುಗಳೆಲ್ಲ ಇದ್ದವು ನೋಡಿ, ಟ್ರೈನು ಆ ಟೈಪ್ ಇದೆಲ್ಲ. ಇದು ಹುಣಸೆ ಹುಳಿ ನೋಡಿ, ಇದನ್ನು ಯಾವ ಥರ ಕಟ್ಟಿಟ್ಟಿದ್ದಾರೆ ಹೇಳಿ. ಹಾಗೆ ಇದೆಲ್ಲ ಕತ್ತಿಗಳು, ದೊಡ್ಡ ಸೈಜ್ ಚಿಕ್ಕ ಸೈಜಲ್ಲೆಲ್ಲ ಇದೆ. ಕೆಲವು ನೋಡಿ ಅದಕ್ಕೆ ಇದಾಕಿದ್ದಾರೆ ಮರದ್ದು ಹ್ಯಾಂಡಲ್. ಹಾಗೆ ಕೆಲವುದಕ್ಕೆ ಮತ್ತೊಂದು ಟೈಪ್ ಪ್ಲಾಸ್ಟಿಕ್ ಟೈಪಲ್ಲಿ ಇರುತ್ತಲ್ವ ಆ ಟೈಪ್, ಮತ್ತು ಹಾರ ಎಲ್ಲ. ಮತ್ತು ಇಲ್ಲಿ ಸಹ ನೋಡಿ ಗೋಲ್ಡಿದ್ದು, ಗೋಲ್ಡ್ ಅಲ್ಲ 1 ಗ್ರಾಮ್ ಗೋಲ್ಡಿದ್ದು ಜ್ಯುವೆಲ್ಲರಿ ಐಟಮ್ ಇಲ್ಲಿ ಸಿಕ್ತು. ಎಲ್ಲಿ ನೋಡಿದರೆ ಸಹ ಅಲ್ಲೇ ಇರುತ್ತೆ ಸ್ಟಾಲಲ್ಲಿ. ಹಾಗೆ ಬಟ್ಟೆಗಳು ಮತ್ತು ಇದೆಲ್ಲ ನೋಡಿ ಮರದಿಂದ ಅವರಲ್ಲೇ ರೆಡಿ ಮಾಡ್ತಾಯಿದ್ರು. ಇಲ್ಲಿ ಪಾಟ್ಸ್ಗಳೆಲ್ಲ ನೋಡಿ ಸೈಜಲ್ಲಿತ್ತು. ಹಾಗೆ ಇದು ಪಿಂಗಾಣಿ ಐಟಮ್ಸ್ ಎಲ್ಲ, ಭರಣಿಗಳೆಲ್ಲ ನೋಡಿ, ಅದು ಉಪ್ಪೆಲ್ಲ ಶೇಖರಣೆ ಮಾಡಿರ್ತಾರಲ್ಲ ಅಂಥದ್ದು. ಮತ್ತು ಏನಾದರೂ ಪೌಡರೆಲ್ಲ ಹಾಕಿರ್ತಾರಲ್ಲ, ಕಾಫಿ ಪೌಡರ್ ಆ ಟೈಪ್ ಅದೆಲ್ಲ. ಮತ್ತು ಇಲ್ಲಿ ಒಂದು ಸೈಡಲ್ಲಿ ಒಂದು ನೋಡಿ ಇನ್ನೊಂದು ಫ್ರೂಟ್ಸ್ ಇದೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇತ್ತು ನೋಡಿ. ಇದು ಅಲೋವೆರಾ, ಡ್ರ್ಯಾಗನ್ ಅದೆಲ್ಲ, ಇದೆಲ್ಲ ಒಂದು ನೋಡಿ, ಇದು ಸಹ ಒಂದು ಪಿಂಗಾಣಿ ಟೈಪ್. ಇಲ್ಲಿ ಕೆಲವು ಫ್ಲವರ್ ಇದು ಪ್ಲ್ಯಾಂಟ್ಸ್ ಎಲ್ಲ ಇತ್ತು ನೋಡಿ, ರೋಸ್, ಕಲಾಂಚು, ಹಾಗೆ ದಾಸವಾಳದ್ದು ಹಿಬಿಸ್ಕಸ್ ಇತ್ತು, ಮತ್ತು ಸೇವಂತಿಗೆದು. ಕದ್ರಿ ಪಾರ್ಕಿನ ಹೊರಗಡೆ ಒಂದು ಬಟ್ಟೆದು ಸ್ಟಾಲ್ ಇತ್ತು. ಅದು ಸೆಟ್ಟಿಗೆ 300, ಮತ್ತು ಒಂದೊಂದು ಟಾಪ್ಸಿಗೆ 250 ರುಪೀಸ್. ಹಾಗೆ ಫುಡ್ ಸ್ಟಾಲ್ ಎಲ್ಲ ಇತ್ತು ನೋಡಿ. ಇದು ಟ್ವಿಸ್ಟರ್, ಹಾಗೆ ನೋಡಿ ಇದೊಂದು ಭತ್ತದ ತೋರಣ ಥರ, ಅದು ಎದುರು ಬಾಗಿಲಿಗೆ ಹಾಕ್ತಾರಲ್ಲ ಅಂಥದ್ದು. ಹಾಗೆ ಇಲ್ಲಿ ಐಸ್ ಕ್ರೀಮ್ ನ್ಯಾಚುರಲ್ಸ್, ಕೈಲಾಸ್ ನ್ಯಾಚುರಲ್ ಐಸ್ ಕ್ರೀಮ್, ಜಿಲೇಬಿ, ಹಾಗೆ ನೋಡಿ ತಿಂಡಿಗಳೆಲ್ಲ ಚಕ್ಕುಲಿ, ಖಾರ ಕಡ್ಡಿ ಆ ಥರದ್ದೆಲ್ಲ, ಚುರುಮುರಿ ಆ ಥರದ್ದೆಲ್ಲ. ಆಮೇಲೆ ಹೋಳಿಗೆ ಇತ್ತು, ಪೈನಾಪಲ್. ಜಾಗರಿ ಕಾಂಪೊನೆಂಟ್ ಐಸ್ ಕ್ರೀಮ್, ಐಸ್ ಕ್ರೀಮ್, ಗಾಂಧಾರಿ ಮೆಣಸು, ಚಿಲ್ಲಿ ಐಸ್ ಕ್ರೀಮ್, ಮ್ಯಾಂಗೋ ಐಸ್ ಕ್ರೀಮ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.